ಒಂದು ಮುಖ್ಯವಾದ ವಿಷಯ ಹೇಳಬೇಕು, ಎಲ್ಲರೂ ಬನ್ನಿ. ಏನೋ ಇವತ್ತು ರಂಗತೆ ಮಸಾಲ ದೋಸೆಗೆ ದುಡ್ಡು ಕೂಡ ಆಗಿದೆ. ನಿನಗೆಲ್ಲೋ ಭ್ರಾಂತು, ಯಾವ್ದೋ ಕಂತೆ ಪುರಾಣ ತೆಗಿತಾರೆ ಅನ್ಸುತ್ತೆ. ಬ್ಲೆಸ್ ಮೀ. ತುಂಬಾ ಸಂತೋಷ ಆಗೋಯ್ತಮ್ಮ. ಎಲ್ಲಿಂದ ಶುರು ಮಾಡಲಿ? ನಿಮ್ಮ ಮದರು ಬೀಪಿಂಗ್ ಮಾಡ್ತಾ ಇದಾರೆ. ಮತ್ತಿನ್ನೇನ್ರಿ, ಎಲ್ಲಿ ಮೊಮ್ಮಗನ್ನ ನೋಡ್ದನೆ ಅವ್ರು ನಿಂತ್ಕೊಂಡ್ಬಿಡ್ತಾರಂತ ಒಳಗೆ ದುಃಖ ಪಡ್ತಾ ಇದ್ದಾರೆ. ಅದಕ್ಕೆ ನೀವು ಮನಸ್ಸು ಮಾಡ್ತಾನೆ ಇಲ್ಲಪ್ಪ. ನನ್ನ ದುಃಖಕ್ಕೆ ಕಾರಣ ಅದಲ್ಲ. ಗೊತ್ತಾಗೋಯ್ತು ಬಿಡಿ ಮಾತ್ರ ಶ್ರೀರಂಗಮ್ಮ. ಜಾತಸ್ಯ ಮರಣಂ ಧ್ರುವಂ. ಹುಟ್ಟಿದ ಮನುಷ್ಯ ಒಂದಲ್ಲ ಒಂದ್ ದಿವಸ ಸಾಯಲೇಬೇಕು. ಅವ್ರ ಹೆಸರಲ್ಲಿ ಬದುಕೋರು ಒಡೆಯ ಪಾಸ ತಿನ್ಲೇಬೇಕು. ಈಗ ಯಾರು ನಿಗತ್ಕೊಂಡ್ರು ಅಂತ? ಯಾರು ಸತ್ತಿಲ್ಲ ಕಣೋ. ಹಾಗಪ್ಪ ಹೇಳಿ, ನನಗೆ ದುಃಖ ಸಂತೋಷ ಎರಡೂ ಆಗ್ತಿದೆ. ನನಗೂ ಗೊತ್ತಾಗ್ತಾ ಇದೆ, ನಿಮ್ಮ ಎಡಗಣ್ಣಲ್ಲಿ ಸಂತೋಷ, ಬಲಗಣ್ಣಲ್ಲಿ ದುಃಖ ಕಾಣಿಸ್ತಾ ಇದೆ. ಅಮ್ಮ, ಸಂತೋಷದ ವಿಷಯ ಆದ್ರೆ ಹಂಚ್ಕೋಬೇಕು, ದುಃಖದ ವಿಷಯ ಯಾಕೆ ಹಂಚ್ಕೋಬೇಕು? ಸಾಕು ಸುಮ್ಮನೆ. ಪಾಳೆಗಾಲ ದೊಡ್ಡ ಮನೆಗೆ ಮೈ ಚೆನ್ನಾಗಿರ್ಲಿಲ್ಲ, ಈಗ ಎಷ್ಟೋ ವಾಸಿಯಂತೆ. ಅವಳು ನಾಳೆ ನಮ್ಮನೆಗೆ ಬರ್ತಾ ಇದ್ದಾಳೆ. ಇರೋ ಇಷ್ಟು ಶನಿಗಳ ಮಧ್ಯೆ ಆ ಪೀಡೆ ಬೇರೆ ಬಂದು ವಕ್ರಿಸ್ಕೊಳ್ಳುತ್ತಾ? ಅದು ನೋಡಿ ಮಾತ್ರ ಶ್ರೀರಂಗಮ್ಮ, ಈ ದೊಡ್ಡ ಮನೆ ಸಣ್ಣ ಮನೆ ಮೂಲೆ ಮನೆಗೆಲ್ಲ ನಾವು ಮನೆ ಕೊಡಕ್ ಆಗಲ್ಲ. ಸ್ವಲ್ಪ ಹೇಳೋವರೆಗೂ ಕೇಳು. ಆ ಪಾಳೆಗಾಲ ದೊಡ್ಡ ಮನೆ ನೋಡೋದಕ್ಕೆ ನಿನ್ನ ಹಾಗೇ ಇದ್ದಾಳೆ. ಅಂದ್ರೆ ನಮ್ಮ ಅಣ್ಣನ ಪ್ರಪಂಚದಲ್ಲಿ ಒಬ್ಬರ ಹಾಗೆ 7 ಜನ ಇರ್ತಾರಂತೆ. ಹಾಗಂತ ಎಲ್ಲರೂ ನನ್ನ ಮಕ್ಕಳು ಅಂತ ಹೇಳಕ್ಕಾಗುತ್ತೇನಾ? ಆದಷ್ಟು ಬೇಗ ಬೇಗ ನಿಮ್ಮ ಹರಿಕಥನ ಮುಗಿಸ್ಬಿಡಿ, ನಮಗೂ ಸ್ವಲ್ಪ ಬೇರೆ ಕೆಲಸ ಇದೆ. ಆ ಪಾಳೆಗಾಲ ದೊಡ್ಡ ಮನೆ ನಮ್ಮ ದೂರದ ಸಂಬಂಧಿ, ಹಠವಾದಿ, ತುಂಬಾ ಪ್ರಾಮಾಣಿಕ. ಸ್ವಾತಂತ್ರ್ಯ ಬಂದ ಮೇಲೆ ಪಾಳೆಗಾಲದ ಅಧಿಕಾರ ಹೋಯ್ತು. ಹಾಗಂತ ದೊಡ್ಡ ಮನೆ ದುಃಖ ಪಡಲಿಲ್ಲ. ಈ ಲಂಚ ಗುಳಿತನ ನೋಡಿ ರೊಚ್ಚಿಗೆದ್ದು ಕತ್ತಿ ತಗೊಂಡು ಮನೆ ಮುಂದಿದ್ದ ಕಳ್ಳಿ ಗಿಡ ಮುಳ್ಳಿನ ಗಿಡನ ಈ ಮುಳ್ಳಿನ ಗಿಡ ಕಳ್ಳಿ ಗಿಡದ ಮೇಲೆ ರೊಚ್ಚಿಗೆದ್ದವನೇ ಅಂದ್ರೆ ಅವನು ನಿಂಗಂತ ಪಾಳೆಗಾರ ಇರ್ಬೇಕು ಲೆಕ್ಕ ಹಾಕ್ಕೊಳ್ತಾ. ಈತ ಗಿಡ ಗಂಟೆಗಳನ್ನ ಕೊಚ್ಚಿ ಹಾಕ್ತಿರೋದನ್ನ ನೋಡಿ ಜನ ಹುಚ್ಚ ಅಂತ ತಿಳ್ಕೊಂಡು ಹುಚ್ಚಾಸ್ಪತ್ರೆಗೆ ಸೇರಿಸ್ಬಿಟ್ರು. 20 ವರ್ಷ ಹುಚ್ಚಾಸ್ಪತ್ರೆಯಿದ್ದ. ಈಗ ಅಲ್ಲಿಂದ ಬಿಡುಗಡೆಯಾಗಿ ನಾಳೆನೇ ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಅದೋ ಮಾತ್ರ ಶ್ರೀರಂಗಮ್ಮ, ನಮಗೆ ಸ್ವಲ್ಪ ಹೈದರಾಬಾದಲ್ಲಿ ಕೆಲಸ ಇದೆ, ನಾವು ಅಲ್ಲಿಗೆ ಹೊರಡ್ತಾ ಇದೀವಿ. ಅಂತ ಕೆಲಸ ಏನಣ್ಣಯ್ಯ? ಅದು ಇನ್ನೇನಿರುತ್ತೆ, ಅದೇ ನಿಮ್ಮ ಯಜಮಾನಪ್ಪರಿಗೆ ಒಂದು ಕೆಲಸ ಅಂತ ಕೊಡಿಸ್ಬಿಟ್ಟು ನಿಮ್ಮಿಬ್ರು ಇಲ್ಲಿಂದ ಹೈದರಾಬಾದಿಗೆ ಸಾಕಾಕ್ಬಿಟ್ರೆ ನಾವೆಲ್ಲರೂ ಇಲ್ಲಿ ಆರಾಮಾಗಿರ್ಬೋದು ಅಂತ ಅಷ್ಟೇ. ಹಾಗೆ ಹೋಗ್ಬಿಟ್ರೆ ಹೇಗೋ, ವಯಸ್ಸಾಗಿರೋನು ಪಾಳೆಗಾಲ ದೊಡ್ಡ ಮನೆ ಖರ್ಚಿಗೆ ನಾನು ಕೊಟ್ಬಿಟ್ಟದ. ಮಾತ್ರ ಶ್ರೀರಂಗಮ್ಮ, ಸರ್ ಯಾವತ್ತು ಕೇಳಿದವರೆಲ್ಲ ತುಂಬಾ ಅಪರೂಪಕ್ಕೊಂದು ಕೇಳ್ತಾ ಇದ್ರ, ಇಲ್ಲ ಅನ್ನಕ್ಕಾಗತ್ತೆ. ಇಷ್ಟಿದೆ ಈ ಕಡೆ. ಅವ್ರು ಮನೆಗೆ ಬಂದಾಗ ನಾವು ನಮಸ್ಕಾರ ಹೇಳಿದ್ವಿ ಅಂತ ಹೇಳ್ಬಿಟ್ಟು ನಾನು ಬರೋದಕ್ಕಿಂತ ಮುಂಚೆನೆ ಅವ್ರು ನಿಮ್ಮ ಮನೆಯಿಂದ ಸಾಕಾಗ. ಮನೆಯೆಲ್ಲ ಅತ್ತೆಗೆ ಕೊಟ್ಬಿಟ್ರೆ ನಂಗೆ ಬ್ಯೂಟಿ ಪಾರ್ಲರ್ಗೆ ಹೋಗಕ್ಕೆ ಮನಿ. ಕೈಯೋ ಕಾಲು ಹಿಡಿದ್ಬಿಟ್ಟು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಡ್ರಿ, ಅವ್ರು ಎಷ್ಟು ಕೊಡ್ತಾರೋ ಅಷ್ಟರಲ್ಲೇ ಬಣ್ಣ ಮೆತ್ತಿಸ್ಕೊಳ್ಳಿ. ಲೇ ಇಟ್ಲ, ನಮ್ಮ ಮನೆಗೆ ಯಾರೇ ಬಂದ್ರು ನಾವೇ ದ್ವಾರ ಪಾಲಕರಾಗ್ತೀವಲ್ಲ. ಯೋಚನೆ ಮಾಡ್ಬೇಡ ಪದ್ದು. ಎಂದು ಆಳಾಗಬಲ್ಲವನು ಅರಸಾಗುವ, ಒಳ್ಳೆ ಅರಸಾಗುವ. ಗಂಡ ವೀರಪ್ಪ ಚಂಡ, ಅಮ್ಮರ ಗಂಡ ಜಗದೇಕ ಮಲ್ಲ, ಪಾಳೆಗಾರ ದೊಡ್ಡ ಮನೆಯವರಿಗೆ ಬರಬೇಕು ಪಾಳೆಗಾಲ ದೊಡ್ಡ ಮನೆಯವನು. ರಂಗಮ್ಮನವರು, ನಾವು ಬರುವ ಮಾಹಿತಿ ನಿಮಗೆ ಮೊದಲೇ ಇತ್ತಲ್ಲವೇ? ಹೌದು, ಅದಕ್ಕಾಗಿ ತಾನೇ ಬಹುಫಲ ಕೂಗಿಸಿದ್ದು. ಹಾಗಿದ್ದರೆ ಕುದುರೆಯಲ್ಲಿ ಕಾಲಾಳುಗಳಲ್ಲಿ ಕುದುರೆಗಳನ್ನ ಕರ್ಸಿದ್ರೆ BBMP ಅವರು ಗಲಾಟೆ ಮಾಡ್ತಾರೆ. ನೋಡೋರು ಓಡ್ಕೊಂಡ್ಬಂದ್ರೆ ಟ್ರಾಫಿಕ್ ಪೊಲೀಸರು ಗಲಾಟೆ ಮಾಡ್ತಾರೆ. ಈಗಿನ ಕಾಲದಲ್ಲಿ ಕಾಲಾಳುಗಳು ಸಿಗಲ್ಲ. ನಿಮಗೆ ನಾವಿಬ್ರ ಗಟ್ಟಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಜಟ್ಟಿ. ಬರಬೇಕು, ಹೀಗೆ ದಯಮಾಡಿಸಬೇಕು. ಹೀಗೆ 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 ಹೀಗೆ. ಬನ್ನಿ ಬನ್ನಿ, ಈ ಪೀಠವನ್ನು ಅಲಂಕರಿಸಿ ಆರತಿಯನ್ನು ಬೆಳಗಿಸಲೇ. ರಂಗಮ್ಮನವರೇ, ಆರತಿಯನ್ನು ಬೆಳಗಿಸಿಕೊಳ್ಳಲು ನಾವು ಯುದ್ಧದಲ್ಲಿ ಗೆದ್ದು ಬಂದಿಲ್ಲ, ಆಸ್ಪತ್ರೆಯಿಂದ ಈಗ ತಾನೇ ಎದ್ದು ಬಂದಿದ್ದೇನೆ. ರಂಗಮ್ಮನವರೇ, ಇಲ್ಲಿಯ ಚಹರೆಗಳನ್ನು ಗಮನಿಸುತ್ತಿದ್ದರೆ ನಿಮ್ಮ ವಂಶ ಏನು ಎಕ್ಕುಟ್ಕೊಂಡು ಹೋಗಿದೆಯೇ? ಯಾಕಂತ ಕೇಳ್ತಿದ್ರೆ, ದೊಡ್ಡ ಮನೆಯಂತ ಮಹಾಪಾಳೆಗಾರ ಮನೆಗೆ ಬಂದಿರುವಾಗ ಎಡಬಳಗಲ್ಲಿ ಕ್ಯಾಮರವನ್ನು ಬೀಸುವ ತರುಣಿಯರಲ್ಲಿ ಹೊಗಳು ಭಟ್ಟರಲ್ಲಿ. ಹಾಳಾಗೋಗ್ಲಿ, ಇನ್ನೊಂದ್ಸಲ ಬಹುಫಲ ಹೋಗ್ಬಿಡ್ರು. ಗಂಡನ ಗಂಡ ವೀರಪ್ಪ ಚಂಡ, ಅಮ್ಮರ ಗಂಡ ಜಗದೇಕ ಮಲ್ಲ, ಪಾಳೆಗಾರ ದೊಡ್ಡ ಮನೆಯವರಿಗೆ ನಾವು ನಿಮ್ಗೆ ಬರಕ್ ಹೋಗಿದ್ದಕ್ಕೆ ಇನ್ನು
ರೂಪಾಯಿ ಕೊಟ್ಬಿಟ್ರೆ ಮಸಾಲ ದೋಸೆ ತಿಂದು ಮಜಾ ಮಾಡ್ಬಿಡ್ತೀವಿ. ರಂಗಮ್ಮ, ದುಡ್ಡನ್ನು ತೆಗೆದುಕೊಂಡು ಹೊಗಳುವ ಇವರನ್ನು ಈಗಿಂದೀಗಲೇ ಗಡಿಪಾರು ಮಾಡು. ಮೊದಲು ಇವಳ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ಕೊಳ್ಳು, ಇಲ್ಲಾಂದ್ರೆ ಈ ಖಡ್ಗದಿಂದ ನಿಮ್ಮನ್ನು ಬಗೆದು ಬಿಡುತ್ತಾಳೆ. ಕೇಳ್ಕೊಳ್ಳು. ಕ್ಷಮಿಸಿ ಮಹಾಪ್ರಭು. ಕ್ಷಮಿಸಿದ್ದೇನೆ. ನಾಯಿಗಳೇ, ಹೋಗಿ ಬಾಯಿಲೆಯನ್ನು ಕಾಯಿ. ಏನು ಗಿಟ್ಟಲ್ಲ ಬರ. ಆ ರಂಗಮ್ಮನವರೇ, ಆ ನನ್ನ ಕಡೂರಿ ನಿಮ್ಮ ಯಜಮಾನಪ್ಪ ಲಕ್ಷ್ಮೀ ನೃಸಿಂಹ ಗಂಟೆಗಲಿ ಅವನಲ್ಲಿ ನೀವು ಬರುತ್ತೀರಿ ಎಂದು ತಿಳಿದಿತ್ತೋ ಏನೋ, ಅದಕ್ಕೆ ಬಹುದಿನಗಳ ಹಿಂದೆಯೇ ಮೇಲಕ್ಕೆ ಹೊರಟು ಹೋಗಲು. ಒಳ್ಳೆ ಕೆಲಸ ಮಾಡ್ದ. ಇಲ್ಲದಿದ್ರೆ ನಿಮ್ಮ ಕಣ್ಣ ಮುಂದೆಯೇ ಚಂಡಾಡಿ ಬಿಡುತ್ತಿದ್ದೆ. ಮತ್ತೆ ಇವ್ರನ್ನ ಪಾಳೆಗಾರ ದೊಡ್ಡ ಮನಿ. ಹೌದಮ್ಮ, ಅವಳ ಪಾದಗಳಿಗೆ ನಮಸ್ಕಾರ ಮಾಡು. ಹಾಯ್. ರಂಗಮ್ಮನವರೇ, ಯಾರೇ ಏನು ರಾಜನರ್ತಕಿಯೋ? ನನ್ನ ಸೊಸೆ. ಆದರೆ ಯಾವ ಸೊಸೆಯ ಲಕ್ಷಣವೂ ಈಕೆಯಲ್ಲಿ ಗೋಚರಿಸುತ್ತಿಲ್ಲವಲ್ಲ. ಹಣೆಯಲ್ಲಿ ಕುಂಕುಮವಿಲ್ಲ, ಕತ್ತಿನಲ್ಲಿ ತಾಳಿ ಇಲ್ಲ, ಕೈಗೆ ಗಾಜಿನ ಬಳೆಗಳಿಲ್ಲ, ಕಾಲುಗಳಿಗೆ ಕಾಲುಂಗುರವಿಲ್ಲ, ಕೆನ್ನೆಗೆ ಅರಿಶಿಣದ ಶೃಂಗಾರವಿಲ್ಲ. ಇಂತಹ ಸೊಸೆ ಯಾವ ಸಂಸ್ಥಾನದಲ್ಲಿ ಇರ್ತಾಳೋ ಆ ಸಂಸ್ಥಾನ ಎಕ್ಕುಟ್ಟಿ ಹೋಗುತ್ತದೆ. ಹೋಗಮ್ಮ, ಮೊದಲು ರೆಡಿಯಾಗಿ ಬಾ. ರೆಡಿ ಆಗಿದ್ದೀನಲ್ಲ ಅತ್ತೆ. ಹೀಗಲ್ಲಮ್ಮ, ಲಕ್ಷಣವಾಗಿ ಸೀರೆ ಉಟ್ಕೊಂಡು ಮುತ್ತೈದೆ ತಲಬ. ಎಕ್ಸ್ಕ್ಯೂಸ್ ಮೀ, ದಟ್ಸ್ ಇಂಪಾಸಿಬಲ್. ಇಂತಹ ಅಲಂಕಾರದ ಮಾತು ನಮ್ಮ ವಂಶದಲ್ಲಿ ಯಾವುದೇ ಒಂದು ಹೆಣ್ಣು ಪುಣ್ಯ ಆಡಿದ್ದರೂ ಅದರ ರುಂಡ ಮುಂಡಗಳನ್ನು ನಾನೇ ಸ್ವತಃ ಚಂಡಾಡಿ ಬಿಡುತ್ತಿದ್ದೆ. ದಿಸ್ ಇಸ್ ಟೂ ಮಚ್. ಪರಂಗಿಯವರ ಪಿರಂಗಿಗೆ ಎದುರದ ಮಗನು ನೀನು ತರುವ ಮಚ್ಚು ಕತ್ತೆಗಳಿಗೆ ಹೆದರು ಬಿಡುತ್ತೇನೆ. ಬಿಚ್ಚುಗತ್ತಿ ಚುಚ್ಚುಗತ್ತಿ. ಹೋಗಮ್ಮ, ಹೋಯ್, ಬೇಗ ರೆಡಿಯಾಗಿ ಬಾ. ಮೆಂಟಲ್ ಸಾಸ್ ಆಯ್ತು. ಶಾಂತರಾಗಬೇಕು ದೊಡ್ಡ ಮನೆಯವರು, ಶಾಂತರಾಗಿ. ರಂಗಮ್ಮ, ನಿನಗೊಬ್ಬ ಮಗನಿರುವ ವಿಷಯ ನನಗೆ ತಿಳಿದೇ ಇರಲಿಲ್ಲವಲ್ಲ. ತಿಳಿದಿದ್ದರೆ ಏನು ಮಾಡುತ್ತಿದ್ದೀರಿ? ಊರ ಬಯಲಿನಲ್ಲಿ ಒಮ್ಮೆ ಅವರೊಂದಿಗೆ ಕಾದಾಡಬಹುದಿತ್ತು. ದೊಡ್ಡ ಮನೆಯವರಿಗೆ ನಮಸ್ಕಾರ. ಸೊಗಸಾಗಿವೆ ಕುದುರೆಯ ಜುಟ್ಟು. ರಂಗಮ್ಮ, ಯಾರಿಗೆ ಲಾಯದಲ್ಲಿ ಲದ್ದಿ ಬಾಚುವ ಹುಡುಗಿಯೇ? ಇದು ಕುದುರೆ ಜುಟ್ಟಲ್ಲ, ಇವಳು ನನ್ನ ಮಗಳು, ಗಂಡುಗಲಿ ವಂಶದ ರಾಜಕುಮಾರಿ. ಈ ದರಿದ್ರವಾದ ಮುಖದಲ್ಲಿ ಯಾವ ರಾಜಕುಮಾರಿಯ ಲಕ್ಷಣವೂ ಇಲ್ಲ. ತೋರಿಸ್ತೀನಿ. ಗಂಡುಗಲೇಶ್ವರನಿಗೆ ಜೈ, ಪಾಳೆಗಾರ ದೊಡ್ಡ ಮನೆಯವರಿಗೆ ಜೈ. ಬಲ 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 ಚೆನ್ನಾಗಿ ತಿರುಗಿಸಿದೆ. ಆದರೆ ಎಡಕ್ಕೆ ತಿಳಿದುಕೊಂಡೇ ಅಲ್ಲ, ಹಾಗೆ ತಿಳಿದುಕೊಳ್ಳಬಾರದು. ಒಮ್ಮೊಮ್ಮೆ ನಮಗೆ ಚುಚ್ಚಿ ಬಿಡುವ ಅಪಾಯಗಳು. ಚುಚ್ಚಿದರೆ ಖಚಿತವಾಗಿ ನಿಖರವಾಗಿ ಚುಚ್ಚಬೇಕು, ಆಗ ವೈರಿ ಮಗ್ಗ ಮಲಗಿ ಬಿಡುತ್ತಾನೆ. ನಿನ್ನ ಧೈರ್ಯ ಸಾಹಸಕ್ಕೆ ನಾನು ಮೆಚ್ಚಿ ಈ ಕಂಠಿ ಹಾರವನ್ನು ನಿನಗೆ ಕೊಡುತ್ತೇನೆ, ತಗೋ. ಬಾಳೆಗಾರ ದೊಡ್ಡ ಮನೆಯವ್ರೆ, ನಾವು ನಿನ್ನೆಂದು ನಮಗೆ ಬಹುಪರ ಕೇಳ್ತಾನೆ ಇದೀವಪ್ಪ. ನಮ್ ಬಾಕಿ 200 ರೂಪಾಯಿ ಕೊಟ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ರಂಜನಿಗೆ ನಾಲಿಗೆ ಚಾಚುವ ನಾಯಿಗಳು ನೀವೆಂದು ನನಗೆ ಖಚಿತವಾಯಿತು. ನೀವು ಬೇರೆ ಇಲ್ಲ, ಪರಂಗಿಯವರು ಬೇರೆ ಇಲ್ಲ. ತೆಗೆದುಕೊಳ್ಳಿ ಈ ನಾಣ್ಯವನ್ನ ಮಜ್ಜಾ ಮಾಡಿ. ಹಲೋ ಹಲೋ, ಬಾಳೆಗಾರ ದೊಡ್ಡ ಮನೆಯವ್ರಿಗೆ ನಮೋ ನಮಃ. ಬೆಚ್ಚಗತ್ತಿ ಚುಚ್ಚುಗತ್ತಿ ತಗೊಳ್ಳಿ, ಇದನ್ನೆಲ್ಲ ಮನೆ ಮಂದಿಗೆ ಹಾಕ್ತಂದಿದ್ದೀನಿ, ಉಟ್ಕೊಂಡು ಬನ್ನಿ. ವಿಜೃಂಭಣೆಯಿಂದ ಬಾಳೆಗಾರಿಗೆ ಬೀಳ್ಕೊಡೋಣ. ನಿಮ್ಮ ಹತ್ರ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಬಾಳೆಗಾರ ದೊಡ್ಡ ಮನೆಯವರು ದೊಡ್ಡ ಮನಸ್ಸು ಮಾಡಿ 2 ಚಿನ್ನದ ನಾಣ್ಯ ಕೊಟ್ಟರು. ಅದನ್ನ ತಗೊಂಡೋಗಿ ಸೇಟು ಕೈ ಕೊಟ್ಟಿದ್ದಕ್ಕೆ ಅವರು 50,000 ರೂಪಾಯಿ ಕೊಟ್ಟರು. ತುಂಬಾ ಮಸಾಲ ದೋಸೆ ತಿಂದು ಮಿಕ್ಸ್ ದುಡ್ಗಿದ್ದೆಲ್ಲ ತಂದಿತ್ತು. ರಾಮ್ ರಾಮ್. ಈ ನಾಣ್ಯ ತಗೊಂಡು ನಮ್ದಕ್ಕೆ 50,000 ಕೊಟ್ಬಿಡಿ. ಅಕ್ಕಜ್ಜಿ 1 ಲಕ್ಷ ರೂಪಾಯಿ ಬೆಲೆ ಬಾಳೋ ಬಂಗಾರದ ನಾಣ್ಯನ 50,000 ರೂಪಾಯಿ ಮಾಡಿದ್ದು ನಮ್ಮ ತಪ್ಪ. ಇದು ಬಂಗಾರದ ನಾಣ್ಯ, ಹಿತ್ತಾಳಿ ನಾಣ್ಯ. ದೊಡ್ಡ ಮನೆಯವರೇ, ಅವ್ರು ಹೇಳ್ತಿದ್ ನಿಜವೇ. ಬಿಚ್ಚುಗತ್ತಿ ಚುಚ್ಚುಗತ್ತಿ. ಬಾಳೆಗಾರಿಕೆ ಹೋದ್ಮೇಲೆ ನಮ್ಮ ಬಂಗಾರನೂ ಕೊಚ್ಕೊಂಡು ಹೋಯ್ತು. ನಮ್ಮ ಹತ್ರ ಇದ್ದದ್ದೇ ಹಿತ್ತಾಳೆ ನಾಣ್ಯ. ಈ ನಾಣ್ಯ ತಗೊಂಡು ದುಡ್ಡು ಕೊಡ್ತಾವೋ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡೋಣ? ಜಾಜಮ್ಮರೇ, ಓ ರಂಗಣ್ಣ, ಓ ಮೈ ಗಾಡ್, ಇಷ್ಟೊಂದು ತರಕಾರಿ ತಗೋದೆ. ಏನ್ ಮಾಡ್ಲಿ ತಾಯಿ, ಭೂತಾಯಿ ಬೆಳೆಯುತ್ತೆ, ನಾನ್ ತಂದು ಕೊಡ್ತೀನಿ. ಒಂದ್ ನಿಮಿಷ. ಪಲ್ಲು ಪಲ್ಲು ಕಮ್ಮಿ. ಏನ್ ಮಾಡ್ಲಿ ತಾಯಿ, ಈಗ ನಮ್ ಕೈಲಿ ಬೆಳೆಯಕ್ ಆಗ್ತಾ ಇಲ್ಲ, ಅದಕ್ಕೆ ದನಕರುಗಳನ್ನೆಲ್ಲ ಮಾರಕ್ ಬಿಟ್ಟು. ಬರಗಾಲ ಬಂದಿದೆ ನಿಜ, ಆದ್ರೆ ಸರ್ಕಾರ ಈ ದನ ಕರುಗಳಿಗೆ ಅಂತಾನೆ ಗೋಮಾಳ ಮಾಡಿದಾರಲ್ಲ, ಒಂದು ದನಕ್ಕೆ ಇಷ್ಟು ಉಳ್ಕೊಡ್ಬೇಕು ಅಂತ ಸ್ಯಾಂಕ್ಷನ್ ಮಾಡಿದ್ದಾರೆ. ಸರ್ಕಾರನ ಕೊಡತ್ತ, ಆದ್ರೆ ನಮ್ ಕೈಗೆ ಸೇರಲ್ವಲ್ಲ. ದನಕರುಗಳ ಮೇಯಕ್ ಬದಲು ಅವರೇ ಮೈದ್ ಬಿಡ್ತಾರೆ. ಬಿಚ್ಚುಕತ್ತಿ ಚುಚ್ಚುಕತ್ತಿ. ಅನ್ಯಾಯ, ಭ್ರಷ್ಟಾಚಾರ ಸಹಿಸಲಾರೆ ಸಹಿಸಲಾರೆ. ಯಾರ್ ತಾಯಿ ಇವರು? ಪಾಳೆಗಾರ ದೊಡ್ಡ ಮನಿ ಅಂತ
ಭ್ರಷ್ಟಾಚಾರ ನಿರ್ಮೂಲನೆ ಮಾಡಕ್ಕೆ ಬಂದಿದ್ದಾರೆ. ಏನ್ ನಿರ್ಮೂಲನೆ ಮಾಡ್ತಾರೋ ಏನೋ, ನಿರ್ಮಲ ಶೌಚಾಲಯ ಕಟ್ಸಕ್ಕೂ ಆಗಲ್ಲ. ಬ್ರಿಟಿಷರನ್ನ ಭಾರತದಿಂದ ಓಡಿಸುವುದಕ್ಕೋಸ್ಕರ ಆಗ ನಾವು ರಾಜ್ಯ, ಪ್ರಾಂತ್ಯ, ವಲಯ, ಜಾತಿ, ಕುಲ, ಗೋತ್ರ ಎಲ್ಲ ಚೌಕಟ್ಟುಗಳನ್ನು ಮೀರಿ ಪ್ರಯತ್ನಿಸಿದ್ದೆವು. ಮಾನವ ಕುಲ ಒಂದೇ ಅಂತ ಇಡೀ ಜಗತ್ತಿಗೆ ತೋರಿಸಿಕೊಟ್ಟಿದ್ದೆವು. ಆದರೆ ಈಗ ನಾನು ಬೇರೆ ಜಾತಿ, ನೀನು ಬೇರೆ ಜಾತಿ, ನಮ್ದು ಬೇರೆ ಊರು, ನಿಮ್ದು ಬೇರೆ ಊರು ಎನ್ನುವ ಪ್ರಾಂತೀಯತೆಯಿಂದ ಈ ಲಂಚ ರುಶ್ವತ್ಗಳೆಲ್ಲ ಜಾಸ್ತಿ ಆಗ್ತದೆ. ಯಾಕೆ ಸುಮ್ಮನೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಯು ಡೋಂಟ್ ವರಿ, ನಾನು ಈ ವಿಷಯದ ಬಗ್ಗೆ ಸರ್ಕಾರ ಜೊತೆ ಡೀಲ್ ಮಾಡ್ತೀನಿ. ಯಾರು ಏನು ಡೀಲ್ ಕೊಡೋದು ಬೇಡ, ನಾನೇ ಒಂದ್ ಕಡೆಯಿಂದ ಎಲ್ಲರನ್ನು ಢಿಮಿಲ್ ಮಾಡ್ಕೊಂಡ್ ಬರ್ತೀನಿ. ಈ ಕೇಸನ್ನು ಏನಾದ್ರು ಕೋರ್ಟಿಗೆ ವಹಿಸ್ಬಿಟ್ರೆ ಅದು ವರ್ಷಗಟ್ಲೆ ಹೇಳಿತ್ತೆ, 15 ವರ್ಷಗಟ್ಲೆ ಹೇಳಿತ್ತೆ. ಅದೇ ಕೇಸನ್ನ ಈ ದೊಡ್ಡ ಮನೆ ಕೈ ಕೊಟ್ರೆ ನಿಮಿಷದಲ್ಲೇ ಕಚಕಾಗ್ಬಿಡುತ್ತೆ. ನ್ಯಾಯ ಸಿಕ್ಕೋದು ಲೇಟ್ ಆಯ್ತು ಅಂದ್ರೆ ಅನ್ಯಾಯ ಹೆಡೆ ಎತ್ತು ಬಿಡುತ್ತೆ. ಈಗಾಗಿರೋದು ಅದೇ. ದೊಡ್ಡಮನೆಯವರೇ, ನೀವ್ ಹೇಳ್ತಾ ಇರೋದು ಕರೆಕ್ಟ್. ನಮ್ ರಾಜಕಾರಣಿಗಳ ಮೇಲೆ ಎಷ್ಟೊಂದು ಕೇಸ್ ಇದ್ರು ಆರಾಮಾಗಿದ್ದಾರೆ. ಕೋರ್ಟ್ ಕಡೆಲೆಲ್ಲ ಹಾರ ಹಾಕ್ಸ್ಕೊತಾರೆ. ನಮ್ಮ ಪಾಳೆಗಾರ ವಂಶದಲ್ಲಿ ಹೀಗಿರಲಿಲ್ಲ. ತಕ್ಷಣ ನ್ಯಾಯ, ತಪ್ಪಿಗೆ ತಕ್ಕ ಶಿಕ್ಷೆ, ಬಿಟ್ಟು ಕತ್ತಿ ಚುಚ್ಚು ಕತ್ತಿ. ಯಾರು ನನ್ನ ತಲೆ ತೆಗಿಬೇಕಲ್ಲ, ಯಾರು ತಲೆ ತೆಗಿಲಿ? ಈ ದೊಡ್ಡ ಮನೆಗೆ ಮೊದಲೇ ತಲೆ ಸರಿ ಇಲ್ಲ. ಸುಮ್ಮನೆ ಒತ್ತಿಗೆ ಬಿಸ್ಬೇಡ. ಏನಾದ್ರೂ ಹೆಚ್ಚು ಕಮ್ಮಿ ಆಗಲೇ ಅದು ನಿಮ್ ತಲೆ ಬರುತ್ತೆ. ಮೆಂಟ್ಲವ್ರನ್ನೆಲ್ಲ ಯಾಕೆ ಮನೆ ಕರ್ಸಿದ್ರಿ? ಇದು ನಿಮ್ ತಪ್ಪಲ್ವಾ? ಅಯ್ಯ, ಅವನಾಗ ಅವ್ನು ಬರ್ತೀನಿ ಅಂತಂದ್ರೆ ನಾನೇನು ಬೇಡ ಅಂತಂದ್ಲ. ಒಂದು ಪಕ್ಷ ನಾನು ಬೇಡ ಅಂದಿದ್ವು, ಅವನು ಬಂದಿರೋನೆ. ಅಯ್ಯ, ಹೊದ್ದು ಬಿಟ್ಲಾ? ದೊಡ್ಡ ಮನೆ ಮತ್ತೆ ರಂಗಣ್ಣ ಎಲ್ರು? ಯಾರ ತಲೆನೋ ತೆಗಿಬೇಕು ಅಂತ ರಂಗಣ್ಣ ಜೊತೆ ಹೋದ್ರು. ಇಲ್ಲೇ ನಿಂತಿದ್ದೀರಲ್ಲ, ನಡೀರು. ಅಯ್ಯೋ, ದೊಡ್ಡ ಮನಿ ಹಲೋ ದೇವೇನವ್ರ, ನಾನ್ ರಂಗಯ್ಯ ಮಾತಾಡ್ತಾ ಇರೋದು. ನಮ್ಗೆ ಸ್ವಲ್ಪ ಹುಲ್ಲು ಬೇಕಾಗಿತ್ತು. ದನಗಳ ಹಸಿಯಿಂದ ಬಹಳ ಒದ್ದಾಡ್ತಾ ಇದ್ದೇವೆ. ರೀ, ಸರ್ಕಾರ ಕಳಿಸ್ತಾ ಇರೋ ಮೇವಿನ ಲೋಡು ಸಾಕಾಗ್ತಾ ಇಲ್ಲ ರೀ. ಇನ್ನು ಹುಲ್ಲಿನ ಕಂತೆಗಳನ್ನ ಮರ್ತು ಬಿಡಿ. ಒಂದೊಂದು ಹಸುಗೆ ಒಂದೊಂದು ಹೆಸರು ಹುಲ್ಲನ್ನು ಕೊಡಬಹುದು. ಇಲ್ಲ ದೇವ್ರು, ಸರ್ಕಾರ ಕೊಟ್ರು ನೀ ಕೊಡಲ್ಲ ಅಂದ್ರೆ ಹೇಗೆ? ಅರ್ಧ ಲೋಡರು ದನಗಳಿಗೆ ಮೇವ್ ಬೇಕೇ ಬೇಕು. ದುಡ್ಡು ಎಷ್ಟಾದ್ರೂ ನಾನು ಕೊಡ್ತೀನಿ. ದುಡ್ಡು ಕೊಡ ಹಾಗಿದ್ರೆ ಇಲ್ಲೇ 7ನೇ ಕ್ಲಾಸಲ್ಲಿ ಇದ್ದೀನಿ, ಇಲ್ಲಿಗೆ ಬಂದ್ಬಿಡಿ, ಮಾತಾಡೋಣ. ಆಯ್ತಾಯ್ತು, ಬಂದೆ. ಪಾಳ್ಯಗಾರ ದೊಡ್ಡ ಮನೆಯವ್ರೆ, ನಾನು ಪಕ್ಕದ ರಸ್ತೆಗೆ ಹೋಗಿ ಬರ್ತೀನಿ, ನೀವು ಇಲ್ಲೇ ಇರಿ. ನೋಡಯ್ಯ, 10,000 ರೂಪಾಯಿ ಕೊಡು. ಗೋಡನ್ ಹತ್ರ ಬಾ, ಹುಲ್ ಕೊಡ್ತೀನಿ, ತಗೊಂಡೋಗು. ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ನಿನ್ಗಿಂತ ಜಾಸ್ತಿ ಕೊಡೋರು ಇದ್ದಾರೆ ಕಣಯ್ಯ. ಈಗೇನು ಆಗುತ್ತೋ ಇಲ್ಲೋ? ಅನ್ಯಾಯ, ಎಲ್ಲೆಲ್ಲೂ ಅನ್ಯಾಯ. ಚಾಡಿಸುವುದಿ ಇಂಥವರನ್ನು ಥೂ ಎಂದು ಉಗಿ. ಒಮ್ಮೆ ನಾನು ಕತ್ತಿಯನ್ನು ಬಿಚ್ಚಿದ್ರೆ ಮುಗಿತು, ರಕ್ತ ನೆಲಕ್ಕೆ ಚೆಲ್ಲಲೇಬೇಕು. ಬಿಚ್ಚು ಕತ್ತಿ, ಚುಚ್ಚು ಕತ್ತಿ. ಯಾರೇ ಇವನು? ನಾಟಕ ಕಂಪ್ನಿಯಿಂದ ತಪ್ಸ್ಕೊಂಡು ಬಂದಿದ್ದಾನ? ಇವ್ರು ಪಾಳ್ಯಗಾರ ದೊಡ್ಡ ಮನೆ ಅಂತ ದೊಡ್ಡ ಪಾಳ್ಯಗಾರರು. ಅಂದು ಬ್ರಿಟಿಷರ ವಿರುದ್ಧ ಹೋರಾಟ, ಇಂದು ಭ್ರಷ್ಟಾಚಾರದ ವಿರುದ್ಧ ಹೋರಾಟ. ಅಯೋಗ್ಯ, ನಮ್ಮ ಘನ ಸರ್ಕಾರದವರು ಮೇವನ್ನು ಪಶುಗಳಿಗೆ ಎಂದು ಕೊಟ್ಟರೆ ಅದನ್ನು ನೀನು ಮಾರಿಕೊಂಡು ತಿನ್ನುತ್ತಿರುವೆಯಾ? ನಿನ್ನಂತವನು ಬದುಕಿರಬಾರದು. ನಿನ್ನ ರಕ್ತವನ್ನು ಇಂದು ನೆಲಕ್ಕೆ ಚೆಲ್ಲಿ ನನ್ನ ಭಾರತ ಮಾತೆಯನ್ನು ಪವಿತ್ರಗೊಳಿಸುತ್ತೇನೆ. ಬಿಚ್ಚು ಕತ್ತಿ, ಚುಚ್ಚು ಕತ್ತಿ, ಮನೆಯಾಗಲೇ ಮಗನೇ. ಅಯೋಗ್ಯ, ಏನ್ ನೋಡ್ಕೊಂಡು ನಿಂತೀಯ? ಎಲ್ಲಿ ನನ್ನ ಕುದುರೆ ಹಿಡ್ಕೊಂಬ. ಕುದುರೆಗಳು ರೋಡ್ ಬಂದ್ರೆ ಟ್ರಾಫಿಕ್ ಪೊಲೀಸ್ ಅವ್ರು ಬಿಡಲ್ಲ. ಕಾಲುಗಳಿವೆ ತಾನೆ, ನಡಿ ಹೋಗಿ ಹಿಡಿಯುವ. ಹೊದ್ದು ಬಿಟ್ಲಾ? ಆ ಪಾಳೆಗಾರ ದೊಡ್ಡ ಮನೆಯಲ್ಲೋ ಕಾಣಿಸ್ತಾನೆ ಇಲ್ಲ. ತಲೆ ಕೆಟ್ಟ ಪಾಳೆಗಾರ, ಯಾರ ತಲೆ ತೆಗಿದೆ ಅದನ್ನೋ ಏನೋ ಯಾವನ ಗೊತ್ತು. ಕಾಪಾಡಿ. ದೇವಯ್ಯನವ್ರೆ, ಏನಾಯ್ತು? ಅದ್ ಯಾರೋ ಒಬ್ಬ ಕತ್ತಿ ಎತ್ಕೊಂಡು ನೀ ಲಂಚ ತಗೋತೀಯ ಅಂತ ನನ್ ಕೊಲ್ಲಕ್ ಬರ್ತಾ ಇದ್ದಾನೆ. ನೀವು ದನಕ್ಕೆ ಹಾಕೋ ಮೇವೆಲ್ಲ ತಿನ್ಕೊತಾ ಇದ್ರಂತ. ಅಯ್ಯೋ, ನಮ್ದೇನೋ ತಪ್ಪಿಲ್ಲ, ನಾವೇನೋ ಅಲ್ಪ ಸ್ವಲ್ಪ ತಿಂತೀವಿ. ಜಾಸ್ತಿ ತಿನ್ನೋರು ಬೇರೆನೇ ಇದ್ದಾರೆ. ಯಾರ ಕೈಗೂ ಸಿಕ್ಕಾಕೊಳ್ಳೋದಿಲ್ಲ. ಯಾರು ಜಾಸ್ತಿ ತಿಂತಾ ಇರೋದು? ತಿನ್ನೋರು ನಮ್ಮ MLA ನುಂಗಪ್ಪ. ಹೆಸರು ತಕ್ಕಂಗೆ ಚೆಲ್ಲ ನುಂಗ್ತಿದ್ದಾರೆ. ಅವ್ರದೊಂದು ಡೈರಿ ಫಾರಂ ಇದೆ. ಬರೋ ಮೇವಲ್ಲಿ ಅರ್ಧಕ್ಕರ್ಧ ಡೈರಿ ಫಾರಂಗೆ ಹೊರಟೋಗುತ್ತೆ. ರಾಜಿಯವರೇ, ಇವ್ರೆ ನೀನು ಸತ್ಯ ಹೇಳಿ ನನಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಹಂಗಾಗಿ ನಾನು ನಿನ್ನ ಬಿಡ್ತಾ ಇದ್ದೀನಿ, ನೀನು ಬದುಕವು. ದಯವಿಟ್ಟು ನನ್ನ ಏನು ಮಾಡಬೇಡಿ. ಆ MLA ನುಂಗಪ್ಪ ಹೇಗೆ ಹೇಳ್ತಾರೋ ಹಾಗೆ ಕೇಳಿದೀನಿ. ಇನ್ನ ಮಟ್ಟ ಹಾಕಿದ್ರೆ ಏನು ಪ್ರಯೋಜನ ಇಲ್ಲ. ಇದನ್ನ ಬುಡಮಟ್ಟದಲ್ಲೇ ಬಲಿ ಹಾಕ್ಬೇಕು. ತಲಗಾಚೆ. ಆ ನುಂಗಪ್ಪ ಇಲ್ಲಿ ಸಿಗ್ತಾನೆ. ಬನ್ನಿ ಗುರುಗಳೇ, ನಾನು ತೋರಿಸ್ತೀನಿ. ಹೌದ್ರಿ, ನಾನೇ MLA ನುಂಗಪ್ಪ ಮಾತಾಡ್ತಾ ಇರೋದು. ನೋಡ್ರಿ, ನಮಗೂ ಸಾಕಷ್ಟು ಸಮಸ್ಯೆಗಳು ಇರ್ತವೆ. ನಾವ್ ಎಲೆಕ್ಷನ್ ಅಂತ ದುಡ್ಡು ಸುರಿದಿರಲ್ವಾ, ಅದನ್ನೆಲ್ಲ ವಾಪಸ್ ತಗೊಳ್ಳೋದು ಬೇಡವಾ? ಅಲ್ಲ, ಕೊಡೋ ದುಡ್ಡೆಲ್ಲ ನಿಮ್ಗೆ ಕೊಟ್ಬಿಟ್ರೆ ನಾವೇನ್ರಿ ಮಾಡೋದು? ನಮ್ಮ ಕ್ಷೇತ್ರದಲ್ಲಿ ಎಷ್ಟು ಜನಗಳಿದಾವೆ, ಎಷ್ಟು ಮನೆಗಳಿದಾವೆ,
ಒಂದೊಂದು ಮನೆಗೂ ಕೊತ್ತಂಬರಿ ಕಂತ್ ತಿಂತಾರ ಈ ಹುಲ್ಲು ಕೊಟ್ಬಿಟ್ರೆ ಎಲ್ಲ ಹುಲ್ಲು ಅಲ್ಲಿಗೆ ಮುಗಿದೋಗುತ್ತಲ್ರಿ ನಿಮ್ಗೆ ಎಲ್ಲಿಂದ ಕೊಡೋದು? ಅಯ್ಯ ಸಾಕೊಂಡಿರ್ರಿ. ಯಾರು ತಲೆ ಕೆಟ್ಟು ಅಲ್ಲ, ಹುಲ್ಲು ತಗೊಂಡು ನಾನೇನ್ರಿ ಮಾಡಿ? ಹುಲ್ಗೋಸ್ಕರ ನನ್ನ ತಲೆ ತಿಂತಾರೆ. ಹಲೋ ಹೇಳ್ರಿ, ಹೌದು MLA ನುಂಗಪ್ಪನೇ. ನುಂಗಪ್ಪವ್ರೆ, ನಾನು ಜಾಜಿ ಜಂಬಲ್ದಿನಿ ಮಾತಾಡ್ತಾ ಇರೋದು. ನೀವು ಹುಲ್ಲು ಮತ್ತೆ ಸೀಡ್ಸ್ ವಿಷಯದಲ್ಲಿ ಮೋಸ ಮಾಡ್ತಿರೋ ವಿಷಯ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ. ನಿಮ್ಮ ಪ್ರಾಣ ಡೇಂಜರ್ ಝೋನ್ ಅಲ್ಲಿ ಇದೆ. ನಿಮ್ಮನ್ನ ಕೊಲ್ಲೋದಕ್ಕೆ ಯಾರೋ ಬರ್ತಾ ಇದ್ದಾರೆ. ಬೇಗ ಎಸ್ಕೇಪ್ ಆಗಿ. ಆಯ್ತಮ್ಮ, ನನ್ನ ಎಚ್ಚರಿಕೆಯಲ್ಲೇ ನಾನು ಇರ್ತೀನಿ. ತುಂಬಾ ಥ್ಯಾಂಕ್ಸ್. ಶಿಷ್ಯ, ಯಾಕೋ ನನ್ ಎಡಗು ನಗುತ್ತಾ ಇದೆ, ಡೇಂಜರ್ ಅಂತ ಕಾಣುತ್ತೆ. ನೋಡು, ಇವತ್ತು ಎಲ್ಲಾ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ಬಿಡು. ನಾನು ಮನೆಯಲ್ಲಿ ಫುಲ್ ರೆಸ್ಟ್ ತಗೊಂಡ್ಬಿಡ್ತೀನಿ. ಸರಿ ಸರ್. ಹೇಳ್ತಾಯ್ತಲ್ಲ, ಫೋನ್ ಇಡ್ರಿ ಸಾಕು. ಇವರೇ MLA ನುಂಗಪ್ಪ ಅಂತ. ಬರ್ಬೇಕು. ನಮಸ್ಕಾರ. ತಾವು ಯಾವ ಕ್ಷೇತ್ರದವ್ರು ಅಂತ ಗೊತ್ತಾಗಿಲ್ವೇ? ನನ್ನ ಬಗ್ಗೆ ಸ್ವಲ್ಪ ಅವ್ರಿಗೆ ಹೇಳು. ಇವರು ಪಾಳ್ಯಗಾರ ದೊಡ್ಡ ಮನಿ ಅಂತ, ದೊಡ್ಡ ಪಾಳ್ಯಗಾರರು. ಎಲ್ಲೆಲ್ಲಿ ಮೋಸ ವಂಚನೆ ಆಗುತ್ತೋ ಅಲ್ಲೆಲ್ಲ ಮಟ್ಟ ಹಾಕೋದಕ್ಕಂತಾನೆ ಹುಟ್ಟಿರೋದು. ನನ್ನನ್ನು ನೋಡೋದಕ್ಕೆ ಬಂದ್ರ? ನನ್ನಿಂದ ಏನಾಗಬೇಕಾಗಿತ್ತು? ನಿಮ್ಮ ಪಾಳೆಗಾರಿಕೆ ಹೋದ್ಮೇಲೆ ದುಡ್ಡಿಗೆ ಏನಾದ್ರು ತೊಂದರೆ ಆಗಿದೆಯಾ? ನಮ್ಮ ತೊಂದರೆಗಳು ಒತ್ತಟ್ಟಿಗಿರಲಿ, ನಾವು ನಿಮ್ಮನ್ನ ನೋಡ್ಬೇಕೆಂದೇ ಬಂದಿದ್ದೇವೆ. ಅದು ಯಾಕೆ ಬಂದಿದ್ದು ಅಂತ ನಿಮಗೆ ತದನಂತರ ಗೊತ್ತಾಗುತ್ತದೆ. ರಂಗಯ್ಯ, ಹಾಕೋ ಹಾರನ. ಥ್ಯಾಂಕ್ ಯು ನಿಮ್ಮ ಅಭಿಮಾನ. ನೋಡಿ, ನಾನಿರುವುದೇ ನಿಮಗೋಸ್ಕರವಾಗಿ. ಸರ್ಕಾರ ಬಡವರಿಗೋಸ್ಕರ ಏನೆಲ್ಲಾ ಸವಲತ್ತುಗಳನ್ನು ಕೊಡುತ್ತೆ, ಅದನ್ನ ತಲುಪಿಸೋ ಪೋಸ್ಟ್ಮನ್ ನಾವು. ನೋಡಿ, ಸರ್ಕಾರ ನಮಗ್ ಕೊಡುತ್ತೆ, ನಾವು ನಿಮಗ್ ಕೊಡ್ತೀವಿ. ಮಧ್ಯದಲ್ಲಿ ನಮ್ದೇನಿಲ್ಲಪ್ಪ. ಗೊತ್ತಾಗುತ್ತೆ. ಗಿಡ ಕುಂಕುಮನ. ಈಗ ನಿಜವಾಗ್ಲೂ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನಂಗೆ ಯಾಕೋ ಭಯ ಆಗ್ತಾ ಇದೆ. ಭಯ ಪಡೋದಕ್ಕೆ ಅವ್ರು ನಾನು ಮಾಡ್ತಾ ಇರೋ ಅವಮಾನ ಅಲ್ಲ ಕಣೋ, ಸನ್ಮಾನ. ಕುರಿನ ಬಲಿ ಕೊಡೋಕಿನ ಮುಂಚೆ ಹೀಗೆ ಹಾರ ಹಾಕಿ ನಾಮ ಇಡೋದು. ಅಂದ್ರೆ ಇವರು ನಿನ್ನ ತಲೆಯನ್ನು ಎತ್ತೋದಕ್ಕೆ ಅಂತ ಬಂದಿರುವ ಪಾಳೆಗಾರ ದೊಡ್ಡ ಮನಿ. ಒಂದ್ ನಿಮಿಷ, ನಿಮ್ಗೆ ಏನ್ ಬೇಕಾಳೆ? ಹಿಂಗೆ ರಂಗಪ್ಪನಿಗೆ ಒಂದಲ್ಲ 2 ಲಾರಿ ಹುಲ್ಲು ಪುಕ್ಷತೆ ಕೊಡ್ತೀನಿ ಆಯ್ತಾ? ಬೇಕಾಗಿಲ್ಲ. ನಿನ್ನಂತಹ ಭ್ರಷ್ಟ ರಾಜಕಾರಣಿಗಳ ರಾಜಕೀಯಕ್ಕೆ ಬೇಸತ್ತು ಅಣ್ಣ ಹಜಾರೆ ತಣ್ಣಗಾಗಿರೋದು. ಯಾವುದೇ ಕಾರಣಕ್ಕೂ ಈ ದೊಡ್ಡ ಮನೆ ತಣ್ಣಗಾಗಿಲ್ಲ, ತಣ್ಣಗಾಗೋದು ಇಲ್ಲ. ಚುಚ್ಚುಕತ್ತಿ ಬಿಚ್ಚುಕತ್ತಿ, ಹರ ಹರ ಮಹಾದೇವ. ನನ್ನ ಕಾಲದಲ್ಲಿ ಪರಂಗಿ ಅವರೇ ಎಲ್ಲಿ? ಗುರುಗಳೇ ಓಡೋದ್ರು. ಯಾರು ಪರಂಗಿ ಅವರೇ? MLA ನುಂಗಪ್ಪ. ಹೌದೇ? ಎಲ್ಲಿ ಎಲ್ಲಿ ನನ್ನ ಕುದುರೆ? ಬರಗಲ್ಲ ನೋಡೋಣ ಬರ್ರಿ. ರಂಗಮ್ಮನವ್ರೆ, ನೀವೇ ನನ್ನ ತಲೆ ಕಾಪಾಡ್ಬೇಕು. ಮಾಡೋ ಮೋಸ ಎಲ್ಲ ಮಾಡಿ ಈಗ ಸಾವಿಗೆ ಭಯ ಪಟ್ರೆ ಈಗ ಅಂಥದ್ದೇನಾಯ್ತು? ಅದ್ಯಾರೋ ತಲೆ ಕೆಟ್ಟವನು ನಿಮ್ಮ ಮನೆ ಬಂದಿದ್ದಾನಂತಲ್ಲ, ಅವನನ್ನು ಮುಂದೆ ಇಟ್ಕೊಂಡು ಈ ಜನನಾಯಕ ಅನ್ಯಾಯ ಮಾಡೋದು ಯಾವ ನ್ಯಾಯ ಹೇಳಿ? ಅಲ್ಲಪ್ಪ, ಬಡವರಿಗೆ ಸಿಗಬೇಕಾದ ಮೇವನ್ನ ನೀವು ಸ್ವಂತ ಲಾಭ ಮಾಡ್ಕೊಳ್ಳೋದು ಹೇಗ್ ಚೆನ್ನಾಗಿರುತ್ತೆ? ಅದೆಲ್ಲ ಮಾಮೂಲಿ ಅಮ್ಮ. ನನ್ನನ್ನು ಬಿಟ್ಟಾಕಿ ಇನ್ನು ಕೆಲವರು ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡಿತಿದ್ದಾರೆ. ನಂದೇನು ಮಾ, 1 ಲಕ್ಷ 2 ಲಕ್ಷ ಮೇವು ತಿಂದೆ ಒಂದೊಂದು ದೊಡ್ಡ ಹಗರಣನ. ಪಾಳೆಗಾರ ದೊಡ್ಡ ಮನೆಯವರು ಇಲ್ಲಿಗೆ ಬರ್ತಾ ಇದ್ದಾರೆ. ನುಂಗಪ್ಪನವ್ರೆ, ನಿಮ್ಮ ತಲೆ ಉಳಿಸೋದಿಕ್ಕೆ ಯಾರ ಕೈಲಿಂದಲೂ ಸಾಧ್ಯ ಇಲ್ಲ ಬಿಡಿ. ಅಯ್ಯೋ, ನನ್ನ ಜೀವಕ್ಕೆ ತುಂಬಾ ಅಪಾಯ ಇದೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ವೇ? ಹರ ಹರ ಮಹಾದೇವ್. ಹೇ ಅಯೋಧ್ಯ, ನೀನು ಇಲ್ಲಿರುತ್ತೀಯ ಎಂದು ನನಗೆ ಚೆನ್ನಾಗಿ ಗೊತ್ತಿತ್ತು. ಇಂದು ನಿನ್ನ ರಕ್ತವನ್ನು ನೆಲಕ್ಕೆ ಚೆಲ್ಲಿ ನನ್ನ ಭಾರತ ಮಾತೆಯನ್ನು ಪವಿತ್ರಗೊಳಿಸಿ ಬಿಡುತ್ತೇನೆ. ಈ ತರ ಮಾಡಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ಬೇಕಾಗತ್ತೆ. ಮೊದಲೇ ಅವ್ರಿಗೆ ತಲೆ ಕೆಟ್ಟೋಗಿದೆ. ಹುಚ್ಚ ಕೊಂದ್ರೆ ಏನು ಮಾಡಕ್ಕಾಗಲ್ಲ. ಅಯ್ಯೋ, ಈಗ ಏನ್ ಮಾಡ್ಬೇಕು ಅಂತ ನೀವೇ ಹೇಳಿ ಅಮ್ಮ. ನಮ್ಮದು ಪವಿತ್ರವಾದ ನಾಡು. ಜನಗಳಿಗೆ ಸಹಾಯವಾಗಲೆಂದು ನಿಮ್ಮನ್ನು ಆರಿಸಿ ಕಳಿಸಿದರೆ ಕೋಟಿ ಕೋಟಿ ಲೂಟಿ ಮಾಡುವುದನ್ನೇ ಕಾಯಕವನ್ನಾಗಿ ಮಾಡಿಕೊಂಡು ಬಿಟ್ಟಿದ್ದೀರಾ. ದನಗಳಿಗೆ ಹಾಕುವ ಮೇವನ್ನು ಸಹ ಬಿಡುತ್ತಿಲ್ಲ. ಭ್ರಷ್ಟಾಚಾರವೇ ಭಾರತವನ್ನು ಬಿಟ್ಟು ತೊಲಗು. ಅಲ್ಲಪ್ಪ ದೊಡ್ಡ ಮನೆ, ನೀನು ತೊಲಗು ಅಂದ್ರೆ ತೊಲಗೋಗ್ಬಿಡುತ್ತಾ? ಇಂಥವರನ್ನು ಯಮಲೋಕಕ್ಕೆ ಕಳಿಸಿದರೆ ಭ್ರಷ್ಟಾಚಾರ ತೊಲಗುತ್ತದೆ. ಮಾಡಿ ಪುಣ್ಯ ಕಟ್ಕೊಳ್ಳಿ ಗುರುಗಳೇ. ಲಂಚದ ಹಗರಣದಲ್ಲಿ ಸಿಕ್ಕಿಬಿದ್ದವರನ್ನ ಗಲ್ಲಿಗೇರಿಸಿ ಬಿಡಬೇಕು. ದಿನಕ್ಕೆ ಒಬ್ಬೊಬ್ಬರನ್ನಾಗಿ ಗಲ್ಲಿಗೇರಿಸಿದರೆ ನಮ್ಮ ಭಾರತ ದೇಶ ಸುಭಿಕ್ಷವಾಗುತ್ತದೆ. ಚುಚ್ಚುಗತ್ತೆ ಚುಚ್ಚುಗತ್ತೆ ಬೆಚ್ಚುಗತ್ತೆ ಚುಚ್ಚುಗತ್ತೆ. ನನ್ ತಲೆ ತೆಗೆದು ಬಂದವನು ಮುಚ್ಚೋಗ್ಬಿಟ್ನಲ್ಲ. ಮದ್ದು ಬಿಟ್ಲ ಏನ್ ನೋಡ್ತಾ ನಿಂತಿದ್ದೀರಾ? ಎತ್ಕೊಂಡೋಗಿ ಹುಚ್ಚಾಸ್ಪತ್ರೆಗೆ ಸೇರಿಸ್ರೋ. ಅಪ್ಪ, ನನ್ನ ವಿರೋಧಿಗಳು ಹೊಂಟೋದ್ರು. ಅಲ್ಲ ಜಾಜವ್ರೆ, ತಲೆ ತಲಾಂತರದ ಬಂದ ಲಂಚ್ ಪದ್ಧತಿನ ಒಂದೇ ಸರಿ ನಿರ್ಮೂಲನೆ ಮಾಡಕ್ಕಾಗತ್ತಾ? ಅದಕ್ಕೆ ಈಗ ಏನ್ ಮಾಡ್ಬೇಕು ಅಂತಿದ್ದೀರಾ? ಅದಕ್ಕೆ ಇನ್ ಮುಂದೆ ನಾನ್ ತಗೋ ಲಂಚದಲ್ಲಿ 20% ಡಿಸ್ಕೌಂಟ್ ಕೊಡ್ತೀನಿ.